ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಕೊಂಡು ನೀವು ಸ್ಟಾಕ್ನ ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ವಿಡಿಯೋನ ನೀವು ನೋಡಲೇಬೇಕು. ಯಾಕಂದ್ರೆ ಪ್ರತಿ ಇಂಟ್ರಾಡೇ ಸ್ಟಾಕ್ಗೆ ನಾನು ಹೇಳುವಂತ ಈ 3 ಪಾಯಿಂಟ್ಸ್ ಇರಲೇಬೇಕು. ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್ ಬಂದು ಹೈ ಲಿಕ್ವಿಡಿಟಿ. ಇದರಲ್ಲಿ ನೀವು ದಿನಕ್ಕೆ 10 ಲಕ್ಷಕ್ಕಿಂತ ಜಾಸ್ತಿ ಶೇರ್ ಮಾರಾಟ ಆಗುವಂತ ಸ್ಟಾಕ್ ನ ತಗೊಳ್ಳಿ. ಆಗ ನೀವು ಬೇಗ ಬೈ ಅಥವಾ ಸೆಲ್ ಮಾಡೋಕೆ ಈಸಿ ಆಗುತ್ತೆ ಅಂಡ್ ಸ್ಲಿಪ್ಪೇಜ್ ಆಗಲ್ಲ. ಹಾಗೆ ಕಳೆದ 10 ದಿನದ ಆವರೇಜ್ ವಾಲ್ಯೂಮ್ ನ ನೋಡಿ. ಇನ್ನು ಎರಡನೇ ಪಾಯಿಂಟ್ ವಾಲಟಿಲಿಟಿ. ಇದರಲ್ಲಿ ಆವರೇಜ್ ಟು ರೇಂಜ್ ಕನಿಷ್ಠ 2ರಿಂದ 3% ಇರುವಂತ ಸ್ಟಾಕ್ ನ ನೋಡಿ. ಆದ್ರೆ ಸುದ್ದಿ ಬಂದ ತಕ್ಷಣ ಇದ್ದಕ್ಕಿದ್ದಂತೆ ಬೆಲೆ ಹೆಚ್ಚಾಗುವಂತ ಸ್ಟಾಕ್ ಗಳಿಂದ ದೂರ ಇರಿ. ಯಾಕಂದ್ರೆ ಅದು ಗ್ಯಾಮ್ಲಿಂಗ್, ಟ್ರೇಡಿಂಗ್ ಅಲ್ಲ. ಇನ್ನು ಕೊನೆಯದಾಗಿ ಮೂರನೇ ಪಾಯಿಂಟ್, ಇಂಡೆಕ್ಸ್ ಜೊತೆ ಕ್ಲಿಯರ್ ಕೋ ರಿಲೇಷನ್. ಹೊಸೊಬ್ರು ನಿಫ್ಟಿ ಅಥವಾ ಸೆನ್ಸೆಕ್ಸ್ ಹತ್ತಿರ ಫಾಲೋ ಆಗುವಂತ ಸ್ಟಾಕ್ ನ ಮಾತ್ರ ಟ್ರೇಡ್ ಮಾಡಿ. ಯಾಕಂದ್ರೆ ಆಗ ಪ್ರೈಸ್ ಆಕ್ಷನ್ ಹೆಚ್ಚು ಪ್ರಿಡಿಕ್ಟೇಬಲ್ ಆಗಿರುತ್ತೆ. 5ರಿಂದ 7 ಸ್ಟಾಕ್ ಗಳ ಮೇಲೆ ಮಾತ್ರ ಫೋಕಸ್ ಮಾಡಿ. ಪ್ಯಾಟರ್ನ್ಸ್ ನ ಚೆನ್ನಾಗಿ ಕಲಿರಿ. ಅವುಗಳ ಟಿಪಿಕಲ್ ರೇಂಜಸ್ ಬಗ್ಗೆ ಗೊತ್ತು ಮಾಡ್ಕೊಳ್ಳಿ ಅಂಡ್ ಟ್ರೇಡ್ ದೆಮ್ ರಿಪೀಟೆಡ್ಲಿ. ಡೇ ಟ್ರೇಡಿಂಗ್ ಅಲ್ಲಿ ಬೇರೆ ಬೇರೆ ಸ್ಟಾಕ್ ನ ಟ್ರೇಡ್ ಮಾಡೋದಕ್ಕಿಂತ ಒಂದೇ ಸ್ಟಾಕ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರೋದು ಬೆಟರ್. ಸೊ ಇದೇ ರೀತಿ ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.